ಮಾರ್ಚ್ 3ರಂದು ಚಂದ್ರಗ್ರಹಣ ಸಂಭವಿಸ್ತಾ ಇರೋ ಹಿನ್ನೆಲೆ ದೇವರ ದರ್ಶನ ಬಂದ್ ಮಾಡಲಾಗ್ತಾ ಇದೆ. ಮಂಗಳವಾರ ಮಧ್ಯಾಹ್ನ 3:18ರಿಂದ ಸಂಜೆ 6:48ರವರೆಗೆ ಗ್ರಹಣ ಕಾಲ ಇರಲಿದೆ. ಹೀಗಾಗಿ ರಾಜ್ಯದಾದ್ಯಂತ ಸುಮಾರು 10 ಗಂಟೆ ದೇವರ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಭಾರತದಲ್ಲಿ ಭಾಗಶಃವಷ್ಟೇ ಚಂದ್ರಗ್ರಹಣ ಗೋಚರಿಸುತ್ತೆ. ಕೆಲ ಭಾಗಗಳಲ್ಲಿ 10ರಿಂದ 15 ನಿಮಿಷಗಳ ಕಾಲ ಗ್ರಹಣ ಗೋಚರಿಸುತ್ತೆ. 1 ತಿಂಗಳ ಅಂತರದಲ್ಲಿ ಸಂಭವಿಸ್ತಾ ಇರೋ 2ನೇ ಗ್ರಹಣ ಇದು. ಮೊನ್ನೆಯಷ್ಟೇ ಅಂದ್ರೆ ಫೆಬ್ರವರಿ 17ರಂದು ಸಂಪೂರ್ಣ ಸೂರ್ಯಗ್ರಹಣ ಸಂಭವಿಸಿತ್ತು. ಇದೀಗ 15 ದಿನಗಳ ಅಂತರದಲ್ಲಿ 2ನೇ ಗ್ರಹಣ ಸಂಭವಿಸ್ತಾ ಇದೆ. 10 ಗಂಟೆಗಳ ಕಾಲ ರಾಜ್ಯದ ಬಹುತೇಕ ದೇಗುಲಗಳು ಬಂದ್ ಆಗಿರುತ್ತೆ. ಈ ಒಂದು ಮಾರ್ಚ್ 3ನೇ ತಾರೀಕು 2026ರಂದು ಒಂದು ಗ್ರಹಣ ಆಗ್ಲಿಕ್ಕತ್ತದ, ಚಂದ್ರಗ್ರಹಣ ರಾತ್ರಿ. ಅದ್ರ ಬಗ್ಗೆ ಒಂದೆರಡು ವಿಷಯಗಳನ್ನು ನಾನು ಹೇಳ್ತೇನೆ. ರಾತ್ರೌ ಸೂರ್ಯಗ್ರಹಸ್ಯಾಚೆ ದಿವಾ ಚಂದ್ರಗ್ರಹಸ್ತಥ ನಾದೇಶ್ಯಮುಭಯಂ ರಾಜ್ಞೆ ಯಚ್ಚ ಸೂಕ್ಷ್ಮತಮಂ ಭವೇತ್. ಇದು ಒಂದು ಏನು ವಿಷಯ ಅಂತಂದ್ರೆ, ಹಗಲು ಹೊತ್ತೊಳಗೆ ಚಂದ್ರಗ್ರಹಣವನ್ನು ಆಚರಣೆ ಮಾಡೋಂಗಿಲ್ಲ, ರಾತ್ರಿ ಹೊತ್ತೊಳಗೆ ಸೂರ್ಯಗ್ರಹಣ ಆಚರಣೆ ಮಾಡೋಂಗಿಲ್ಲ. ಈ ಒಂದು ಗ್ರಹಣ ವಿಶ್ವಾವಸು ನಾಮ ಸಂವತ್ಸರದ ಫಾಲ್ಗುಣ ಶುಕ್ಲ ಪೂರ್ಣಿಮಾ ಅಂದರೆ ಮಾರ್ಚ್ 3ನೇ ತಾರೀಕು ದಿನ ಆಗ್ಲಿಕ್ಕತ್ತದ. ಈ ವಿಷಯಗಳನ್ನೆಲ್ಲ ಒಂದು ನಿರ್ಣಯ ಸಿಂಧು ಒಳಗೆ ಈ ವಿಷಯಗಳನ್ನೆಲ್ಲ ಹೇಳ್ಯಾರ. ಗ್ರಹಣದ ಆಚರಣೆ ಪಾಲನೆ ಮಾಡಬೇಕೋ ಬ್ಯಾಡೋ ಅನ್ನೋದನ್ನು ಎಲ್ಲ ಅಲ್ಲೇ ಹೇಳ್ಯಾರ. ಕೃಷ್ಣಂ ಭಟ್ರು ಈ ವಿಷಯವನ್ನು ಹೇಳ್ತಾರೆ. ಅಂದ್ರೆ ಮಧ್ಯಾಹ್ನ ಅಂದ್ರೆ ಮುಂಜಾನೆ ಸೂರ್ಯೋದಯದಿಂದ ಸೂರ್ಯಾಸ್ತದ ತನಕ ಚಂದ್ರಗ್ರಹಣವನ್ನು ಪಾಲನೆ ಮಾಡೋಂಗಿಲ್ಲ, ಸೂರ್ಯಾಸ್ತದಿಂದ ಸೂರ್ಯೋದಯದ ತನಕ ಸೂರ್ಯಗ್ರಹಣ ಪಾಲನೆ ಮಾಡೋಂಗಿಲ್ಲ, ಮತ್ತು ಸೂಕ್ಷ್ಮವಾದ ಅಲ್ಪಕಾಲಿಕ ಗ್ರಹಣವನ್ನು ಆಚರಣೆ ಮಾಡೋಂಗಿಲ್ಲ. ಮತ್ತು ಮುಂದೆ ಅವರ ಹೇಳ್ತಾರೆ, ತಥಾಚ ಚಾಕ್ಷುಷ ಜ್ಞಾನಯೋಗ್ಯೆ ಅಲ್ಪಕಾಲೀನೇಪಿ ಗ್ರಹಣೆ ಸ್ನಾನದಾನಾದಿ ಸ್ನಾನಮೇವ ಯಾವತ್ ಕರ್ತುಂ ಶಕ್ಯಂ ತಾವತ್ ಕಾರ್ಯಂ ಅಂತ ಹೇಳ್ತಾರೆ. ಅಂದ್ರೆ ಅಲ್ಪಕಾಲೀನ ಗ್ರಹಣ ಅಂತಂದ್ರೆ 24 ನಿಮಿಷ, ಅಂದರೆ ನಮ್ಮ ಈ ಭಾಷೆ ಒಳಗೆ ಒಂದು ಘಟಿಕ ಅಂತ ಹೇಳ್ತೀವಿ ನಾವು. ಒಂದು ಘಟಿಕಾಕ್ಕಿಂತ 24 ನಿಮಿಷಕ್ಕಿಂತ ಕಡಿಮೆ ಗ್ರಹಣ ಏನಾದರೂ ಸಂಭವ ಆದ್ರೆ ಅದನ್ನು ಆಚರಣೆ ಮಾಡೋಂಗಿಲ್ಲ. ಆದರೆ ಮಧ್ಯಾಹ್ನದೊಳಗನ ಗ್ರಹಣ ಪ್ರಾರಂಭ ಆಗಿಬಿಡ್ತದೆ. ಮಧ್ಯಾಹ್ನ ಚಂದ್ರಗ್ರಹಣ ನಾವು ಪಾಲನೆ ಮಾಡೋಂಗಿಲ್ಲ, ಯಾವುದೇ ತರಹದ ಚಂದ್ರಗ್ರಹಣ ಯಾವುದೇ ಗ್ರಹಣ ನಿಯಮವನ್ನು ಪಾಲನೆ ಮಾಡೋಂಗಿಲ್ಲ. ಆ ಕಾರಣಕ್ಕೆ ವೇದಗಳ ನಿಯಮಗಳನ್ನು ಪಾಲನೆ ಮಾಡೋಂಗಿಲ್ಲ. ವೇದ ಕಾಲ ಅಂತಂದ್ರೆ ಗ್ರಹಣದ ಒಂದು ಆಚರಣೆ ಮಾಡುವಂಥ ಕಾಲ. ಊಟ ಮಾಡೋದು ನಾರ್ಮಲ್, ಯಾವುದೇ ಒಂದು ಸಾಧಾರಣ ಗ್ರಹಣ ಇದ್ದರೆ ನಾವು ವೇದ ಪಾಲನೆ ಮಾಡಬೇಕು. ಆದರೆ ಈ ಒಂದು ಗ್ರಹಣದೊಳಗೆ ಅಗದಿ ಕಡಿಮೆ ಸಮಯ ಅಂದರೆ ಸೂರ್ಯಾಸ್ತ ಆದಮೇಲೆ ನಾವು ಚಂದ್ರಗ್ರಹಣ ಪಾಲನೆ ಮಾಡಬೇಕು. ಅವ್ರವ್ರ ಕಾಲಮಾನಕ್ಕೆ ತಕ್ಕಂಗೆ ಅವ್ರವ್ರ ಊರೊಳಗೆ ಏನೇನೋ ಸೂರ್ಯಾಸ್ತ ಯಾವಾಗ ಆಗ್ತಿರ್ತದೆ ಆವಾಗ ಅದನ್ನು ನೋಡಿಕೊಂಡು, ಚಂದ್ರೋದಯ ಯಾವಾಗ ಆಗ್ತದೆ ಅದನ್ನು ನೋಡಿಕೊಂಡು ನಾವು ಗ್ರಹಣವನ್ನು ಮಾಡಬೇಕು. ಈ ಕರ್ನಾಟಕ ಒಂದು ಪೂರ್ಣ ಇದು ಭಾಗದೊಳಗೆ ಸಂಜೆ 6:48ಕ್ಕೆ ಬರೇ ಒಂದು ಮೋಕ್ಷ ಸ್ನಾನ ಒಂದು ಮಾಡಿದರೆ ಸಾಕು. ಇಡೀ ದಿನ ಸೂರ್ಯೋದಯದಿಂದ ಹಿಡಿದು ಯಾವುದೇ ವೇದಾದಿ ನಿಯಮಗಳನ್ನು, ಗ್ರಹಣದ ನಿಯಮಗಳನ್ನು ಪಾಲನೆ ಮಾಡುವ ಅವಶ್ಯಕತೆ ಇಲ್ಲ ಅಂಥೇಳಿ ಶಾಸ್ತ್ರಕಾರರು ಸ್ಪಷ್ಟವಾಗಿ ಹೇಳ್ಯಾರ. ಯಾವಾಗ ಅಂತಂದ್ರೆ ಅಲ್ಪಕಾಲೀನ ಗ್ರಹಣ. ಮಧ್ಯಾಹ್ನ ಶುರುವಾಗಿ 3 ತಾಸಿದ್ರೂ ನಾವು ಪಾಲನೆ ಮಾಡೋದು ಸೂರ್ಯಾಸ್ತ ಆಗಿಂದನ, ಅದು ಚಂದ್ರೋದಯ ಆದಮೇಲೆ. ಅದು 7 ನಿಮಿಷ 8 ನಿಮಿಷ 10 ನಿಮಿಷ ಇಷ್ಟ ಬರ್ತದೆ. ಆ ಕಾರಣಕ್ಕೆ ಇದನ್ನು ಮಾಡಬಾರ್ದು ಅನ್ನೋದನ್ನು ಶಾಸ್ತ್ರಕಾರರ ವಚನಗಳು. ಆಮೇಲೆ ಇದು ಯಾವುದೇ ರಾಶಿಗಳಿಗೆ ಇದರ ಒಂದು ದೋಷ ಇರಂಗಿಲ್ಲ, ಯಾವುದೂ ಪಾಲನೆ ಮಾಡುವ ಅವಶ್ಯಕತೆ ಇರಂಗಿಲ್ಲ. ಯಾವುದೇ ರಾಶಿಗಳಿಗೆ ಅಥವಾ ಗರ್ಭಿಣಿಯ ಸ್ತ್ರೀಯರಿಗೆ ಯಾವುದೇ ಒಂದು ತರಹದ ನಿಯಮಗಳು ಇರಂಗಿಲ್ಲ. ಪ್ರತಿದಿನ ಯಾವ ರೀತಿ ಇರ್ತೀರೋ ಅಷ್ಟೇ ಇರೋದು. ಸಂಜೆಗೆ ಅಂದರೆ ರಾತ್ರಿ ಸೂರ್ಯಾಸ್ತ ಆಗಿ 6:48 ಒಂದು ಸಲ ಮೋಕ್ಷ ಸ್ನಾನ ಮಾಡಿದರೆ ಸಾಕು. ಇಷ್ಟ ಒಂದು ವಿಷಯವನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.